ಕೆಎಸ್ಆರ್ಟಿಸಿ ನೌಕರರಿಗೆ ಸರ್ಕಾರ ಗುಡ್ ನ್ಯೂಸ್ ಅನ್ನು ಕೊಡ್ತಾ ಇದೆ. ಪ್ರಮುಖವಾಗಿ ನಗದು ರಹಿತ ಆರೋಗ್ಯ ಸೇವೆ ಇನ್ಮುಂದೆ ನೌಕರರ ಪಾಲಾಗುತ್ತೆ. ಹೇಗೆ ಅನ್ನೋದ್ರ ಡೀಟೇಲ್ಸ್, ಸ್ವರೂಪ ಏನು ಅನ್ನೋದ್ರ ಡೀಟೇಲ್ಸ್ ನೋಡ್ತಾ ಹೋಗೋಣ. ಕೆಎಸ್ಆರ್ಟಿಸಿ ನೌಕರರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಸರ್ಕಾರಿ ನೌಕರರಿಗೆ ಅಂದ್ರೆ ಇನ್ಮುಂದೆ ಕೆಎಸ್ಆರ್ಟಿಸಿ ನೌಕರರಿಗೆ ಸಿಗುತ್ತೆ ನಗದು ರಹಿತ ಆರೋಗ್ಯ ಸೇವೆ. ನಗದು ರಹಿತ ಆರೋಗ್ಯ ಸೇವೆಗೆ ಇವತ್ತು ಚಾಲನೆಯನ್ನ ಮುಖ್ಯಮಂತ್ರಿಗಳು ಕೊಡ್ಲಿಕ್ಕಿದ್ದಾರೆ. ವಿಧಾನಸೌಧದಲ್ಲಿ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಪ್ರಮುಖವಾಗಿ ರಾಜ್ಯಾದ್ಯಂತ 225 ಸರ್ಕಾರಿ ಹಾಗೂ ಇತರೆ ಆಸ್ಪತ್ರೆಗಳ ಜೊತೆಗೆ ಒಡಂಬಡಿಕೆಯನ್ನ ಇದರ ಭಾಗವಾಗಿ ಸರ್ಕಾರ ಮಾಡ್ಕೊಂಡಿದೆ. ಸೊ ಈ ಆಸ್ಪತ್ರೆಗಳಿಗೆ ಹೋದಾಗ ಅಂದ್ರೆ ಅವರು ಒಂದು ಲಿಸ್ಟ್ ಅನ್ನು ಕೊಡ್ತಾರೆ ಸಾಮಾನ್ಯವಾಗಿ. ಸೊ ಈ ಆಸ್ಪತ್ರೆಗಳಲ್ಲಿ ಹೋಗಿ ತಮಗಿರುವಂತಹ ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟಂತೆ ಅವರು ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು, ಕ್ಯಾಶ್ ಕೊಡದೇನೆ ಅನ್ನೋದು ಇದಕ್ಕೆ ಸಂಬಂಧಪಡ್ತಾ ಇರುವಂತಹ ಮಾಹಿತಿ. ಮತ್ತು ಬಹಳ ಮಹತ್ವಾಕಾಂಕ್ಷಿ ಯೋಜನೆ ಆಗಿತ್ತು. ಮತ್ತು ಈ ವಿಚಾರದಲ್ಲಿ ಸರ್ಕಾರವನ್ನ ನೌಕರರು ಪದೇ ಪದೇ ಒತ್ತಾಯಿಸ್ತಾ ಇದ್ರು, ಈ ಸ್ಮಾರ್ಟ್ ಕಾರ್ಡ್ ರೀತಿ ನಮಗೆ ವ್ಯವಸ್ಥೆ ಸಿಕ್ಕಿದ್ರೆ ಅನುಕೂಲ ಆಗತ್ತೆ ಅಂತ.